ಇನ್ನು HMT ವಿಚಾರದಲ್ಲಿ ಮತ್ತೆ ರಾಜ್ಯ ವರ್ಸಸ್ ಕೇಂದ್ರ ಸರ್ಕಾರ ಒಪ್ಪಿಗೆ ಇಲ್ಲದೆ HMTಗೆ ಜಾಗ ಮಾರಾಟ ಮಾಡಲಾಯಿತು. 10 ವರ್ಷಗಳ ಹಿಂದೆ 160 ಎಕರೆ ಜಮೀನು ಮಾರಾಟ ಅನುಮತಿ ಇಲ್ಲದೆ ಒಟ್ಟು 375 ಕೋಟಿಗೆ ಮಾರಾಟವಾಗಿದೆಯಾ? ಡಿನೋಟಿಫೈ ಆಗದಿದ್ದರೂ ಮಾರಾಟ ಮಾಡಲಾಗಿದೆ. ಸಂಸ್ಥೆಯ ವಿರುದ್ಧ ರಾಜ್ಯ ಸರ್ಕಾರದ ಗಂಭೀರ ಆರೋಪ. ಸಂಪುಟ ಸಭೆ ಬಳಿಕ ಸಚಿವ HK ಪಾಟೀಲ್ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಇನ್ನು ಸುಪ್ರೀಂಗೆ ಸಲ್ಲಿಸಿದ್ದ ಅರ್ಜಿ ಹಿಂಪಡೆಯಲು ಸಂಪುಟ ನಿರ್ಧಾರ ಮಾಡಿದೆ. ಅರಣ್ಯ ಸಂರಕ್ಷಣೆ ಸಲುವಾಗಿ ಅರ್ಜಿ ಹಿಂಪಡೆಯಲು ನಿರ್ಧಾರ. HMTಯ 160 ಎಕರೆ ಅರಣ್ಯ ಭೂಮಿ ಈಗಾಗಲೇ ಮಾರಾಟ. ಈ ಭೂಮಿ ನೋಟಿಫೈಗೆ ಸುಪ್ರೀಂಗೆ ಅರ್ಜಿ ಸಲ್ಲಿಸಲಾಗಿತ್ತು. ಉಳಿದ 180 ಎಕರೆ ಜಾಗ ಮಾರಾಟಕ್ಕೂ ಸಿದ್ಧತೆಯಾಗಿತ್ತು. HMTಗೆ ಒಂದು ಉದ್ದೇಶಕ್ಕೆ ಭೂಮಿ ನೀಡಲಾಗಿತ್ತು. ಅದರ ಉದ್ದೇಶ ಮರೆತು ಮಾರಾಟ ಮಾಡಲಾಗಿತ್ತು. ಹಾಗಾಗಿ ಅರಣ್ಯ ಸಂರಕ್ಷಣೆ ಉದ್ದೇಶದಿಂದ ಅರ್ಜಿ ವಾಪಸ್. ಬೆಂಗಳೂರಿನಲ್ಲಿ ಸಚಿವ HK ಪಾಟೀಲ್ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಭೂಮಿ ಕೊಟ್ಟಿದ್ದು ಒಂದು ಉದ್ದೇಶಕ್ಕಾಗಿ ಆ ಉದ್ದೇಶವೇ ನಿಷ್ಫಲ ಆದಾಗ ನ್ಯಾಚುರಲಿ ದೇ ಲೂಸ್ ದಟ್ ಅಥಾರಿಟಿ ಟು ಹೋಲ್ಡ್ ದಟ್ ಪ್ರಾಪರ್ಟಿ. ಆಮೇಲೆ ಅದನ್ನು ಮಾರಾಟ ಮಾಡುವಾಗ ವೆನ್ ಇಟ್ ಇಸ್ ಎ ಫಾರೆಸ್ಟ್ ಪ್ರಾಪರ್ಟಿ, ಹೌ ಕ್ಯಾನ್ ದಟ್ ಫಾರೆಸ್ಟ್ ಲ್ಯಾಂಡ್ ಕ್ಯಾನ್ ಬಿ ಸೋಲ್ಡ್ ಬೈ ದೆಮ್? ಇವೆಲ್ಲ ತಕರಾರುಗಳನ್ನು ಅರಣ್ಯ ಸಚಿವರು ಎತ್ತಿ ತಮ್ಮದೇ ಆಗಿರ್ತಕ್ಕಂಥ ನಿಲುವನ್ನು ತೆಗೆದುಕೊಂಡಿದ್ದರು. ಇವತ್ತು ಸಚಿವ ಸಂಪುಟಕ್ಕೆ ಅದು ಬಂದಿತ್ತು. ಬಂದಾಗ ಈಗಾಗಲೇ ಅವರು ವಿವರಿಸಿದಂತೆ ಈ ಒಂದು ಲ್ಯಾಂಡ್ನ ಈಗೇನು IA ಹಾಕಿದಾರಲ್ಲ ಅದನ್ನು ಹಿಂಪಡಿಬೇಕು ಹಾಗೂ ಅರಣ್ಯ ಜಮೀನನ್ನು ಸಂರಕ್ಷಿಸುವ ಕ್ರಮವಾಗಿ ಈ ಹಿಂಪಡೆಯುವಂಥ ಕೆಲಸ ಆಗಬೇಕು ಅಂಥೇಳಿ ನಿರ್ಣಯ ಮಾಡಿದ್ವಿ. ಇನ್ನು HMT ವಿಚಾರದಲ್ಲಿ ಮತ್ತೆ ರಾಜ್ಯ ವರ್ಸಸ್ ಕೇಂದ್ರ ಸರ್ಕಾರ ಒಪ್ಪಿಗೆ ಇಲ್ಲದೆ HMTಗೆ ಜಾಗ ಮಾರಾಟ ಮಾಡಲಾಯಿತು. 10 ವರ್ಷಗಳ ಹಿಂದೆ 160 ಎಕರೆ ಜಮೀನು ಮಾರಾಟ ಅನುಮತಿ ಇಲ್ಲದೆ ಒಟ್ಟು 375 ಕೋಟಿಗೆ ಮಾರಾಟವಾಗಿದೆಯಾ? ಡಿನೋಟಿಫೈ ಆಗದಿದ್ದರೂ ಮಾರಾಟ ಮಾಡಲಾಗಿದೆ. ಸಂಸ್ಥೆಯ ವಿರುದ್ಧ ರಾಜ್ಯ ಸರ್ಕಾರದ ಗಂಭೀರ ಆರೋಪ. ಸಂಪುಟ ಸಭೆ ಬಳಿಕ ಸಚಿವ HK ಪಾಟೀಲ್ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಇನ್ನು ಸುಪ್ರೀಂಗೆ ಸಲ್ಲಿಸಿದ್ದ ಅರ್ಜಿ ಹಿಂಪಡೆಯಲು ಸಂಪುಟ ನಿರ್ಧಾರ ಮಾಡಿದೆ. ಅರಣ್ಯ ಸಂರಕ್ಷಣೆ ಸಲುವಾಗಿ ಅರ್ಜಿ ಹಿಂಪಡೆಯಲು ನಿರ್ಧಾರ. HMTಯ 160 ಎಕರೆ ಅರಣ್ಯ ಭೂಮಿ ಈಗಾಗಲೇ ಮಾರಾಟ. ಈ ಭೂಮಿ ನೋಟಿಫೈಗೆ ಸುಪ್ರೀಂಗೆ ಅರ್ಜಿ ಸಲ್ಲಿಸಲಾಗಿತ್ತು. ಉಳಿದ 180 ಎಕರೆ ಜಾಗ ಮಾರಾಟಕ್ಕೂ ಸಿದ್ಧತೆಯಾಗಿತ್ತು. HMTಗೆ ಒಂದು ಉದ್ದೇಶಕ್ಕೆ ಭೂಮಿ ನೀಡಲಾಗಿತ್ತು. ಅದರ ಉದ್ದೇಶ ಮರೆತು ಮಾರಾಟ ಮಾಡಲಾಗಿತ್ತು. ಹಾಗಾಗಿ ಅರಣ್ಯ ಸಂರಕ್ಷಣೆ ಉದ್ದೇಶದಿಂದ ಅರ್ಜಿ ವಾಪಸ್. ಬೆಂಗಳೂರಿನಲ್ಲಿ ಸಚಿವ HK ಪಾಟೀಲ್ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಭೂಮಿ ಕೊಟ್ಟಿದ್ದು ಒಂದು ಉದ್ದೇಶಕ್ಕಾಗಿ ಆ ಉದ್ದೇಶವೇ ನಿಷ್ಫಲ ಆದಾಗ ನ್ಯಾಚುರಲಿ ದೇ ಲೂಸ್ ದಟ್ ಅಥಾರಿಟಿ ಟು ಹೋಲ್ಡ್ ದಟ್ ಪ್ರಾಪರ್ಟಿ. ಆಮೇಲೆ ಅದನ್ನು ಮಾರಾಟ ಮಾಡುವಾಗ ವೆನ್ ಇಟ್ ಇಸ್ ಎ ಫಾರೆಸ್ಟ್ ಪ್ರಾಪರ್ಟಿ, ಹೌ ಕ್ಯಾನ್ ದಟ್ ಫಾರೆಸ್ಟ್ ಲ್ಯಾಂಡ್ ಕ್ಯಾನ್ ಬಿ ಸೋಲ್ಡ್ ಬೈ ದೆಮ್? ಇವೆಲ್ಲ ತಕರಾರುಗಳನ್ನು ಅರಣ್ಯ ಸಚಿವರು ಎತ್ತಿ ತಮ್ಮದೇ ಆಗಿರ್ತಕ್ಕಂಥ ನಿಲುವನ್ನು ತೆಗೆದುಕೊಂಡಿದ್ದರು. ಇವತ್ತು ಸಚಿವ ಸಂಪುಟಕ್ಕೆ ಅದು ಬಂದಿತ್ತು. ಬಂದಾಗ ಈಗಾಗಲೇ ಅವರು ವಿವರಿಸಿದಂತೆ ಈ ಒಂದು ಲ್ಯಾಂಡ್ನ ಈಗೇನು IA ಹಾಕಿದಾರಲ್ಲ ಅದನ್ನು ಹಿಂಪಡಿಬೇಕು ಹಾಗೂ ಅರಣ್ಯ ಜಮೀನನ್ನು ಸಂರಕ್ಷಿಸುವ ಕ್ರಮವಾಗಿ ಈ ಹಿಂಪಡೆಯುವಂಥ ಕೆಲಸ ಆಗಬೇಕು ಅಂಥೇಳಿ ನಿರ್ಣಯ ಮಾಡಿದ್ವಿ. ಇನ್ನು HMT ವಿಚಾರದಲ್ಲಿ ಮತ್ತೆ ರಾಜ್ಯ ವರ್ಸಸ್ ಕೇಂದ್ರ ಸರ್ಕಾರ ಒಪ್ಪಿಗೆ ಇಲ್ಲದೆ HMTಗೆ ಜಾಗ ಮಾರಾಟ ಮಾಡಲಾಯಿತು. 10 ವರ್ಷಗಳ ಹಿಂದೆ 160 ಎಕರೆ ಜಮೀನು ಮಾರಾಟ ಅನುಮತಿ ಇಲ್ಲದೆ ಒಟ್ಟು 375 ಕೋಟಿಗೆ ಮಾರಾಟವಾಗಿದೆಯಾ? ಡಿನೋಟಿಫೈ ಆಗದಿದ್ದರೂ ಮಾರಾಟ ಮಾಡಲಾಗಿದೆ. ಸಂಸ್ಥೆಯ ವಿರುದ್ಧ ರಾಜ್ಯ ಸರ್ಕಾರದ ಗಂಭೀರ ಆರೋಪ. ಸಂಪುಟ ಸಭೆ ಬಳಿಕ ಸಚಿವ HK ಪಾಟೀಲ್ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಇನ್ನು ಸುಪ್ರೀಂಗೆ ಸಲ್ಲಿಸಿದ್ದ ಅರ್ಜಿ ಹಿಂಪಡೆಯಲು ಸಂಪುಟ ನಿರ್ಧಾರ ಮಾಡಿದೆ. ಅರಣ್ಯ ಸಂರಕ್ಷಣೆ ಸಲುವಾಗಿ ಅರ್ಜಿ ಹಿಂಪಡೆಯಲು ನಿರ್ಧಾರ. HMTಯ 160 ಎಕರೆ ಅರಣ್ಯ ಭೂಮಿ ಈಗಾಗಲೇ ಮಾರಾಟ. ಈ ಭೂಮಿ ನೋಟಿಫೈಗೆ ಸುಪ್ರೀಂಗೆ ಅರ್ಜಿ ಸಲ್ಲಿಸಲಾಗಿತ್ತು. ಉಳಿದ 180 ಎಕರೆ ಜಾಗ ಮಾರಾಟಕ್ಕೂ ಸಿದ್ಧತೆಯಾಗಿತ್ತು. HMTಗೆ ಒಂದು ಉದ್ದೇಶಕ್ಕೆ ಭೂಮಿ ನೀಡಲಾಗಿತ್ತು. ಅದರ ಉದ್ದೇಶ ಮರೆತು ಮಾರಾಟ ಮಾಡಲಾಗಿತ್ತು. ಹಾಗಾಗಿ ಅರಣ್ಯ ಸಂರಕ್ಷಣೆ ಉದ್ದೇಶದಿಂದ ಅರ್ಜಿ ವಾಪಸ್. ಬೆಂಗಳೂರಿನಲ್ಲಿ ಸಚಿವ HK ಪಾಟೀಲ್ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಭೂಮಿ ಕೊಟ್ಟಿದ್ದು ಒಂದು ಉದ್ದೇಶಕ್ಕಾಗಿ
ಒಂದು ಉದ್ದೇಶಕ್ಕಾಗಿ ಆ ಉದ್ದೇಶವೇ ನಿಷ್ಫಲ ಆದಾಗ ನ್ಯಾಚುರಲಿ ದೇ ಲೂಸ್ ದಟ್ ಅಥಾರಿಟಿ ಟು ಹೋಲ್ಡ್ ದಟ್ ಪ್ರಾಪರ್ಟಿ. ಆಮೇಲೆ ಅದನ್ನು ಮಾರಾಟ ಮಾಡುವಾಗ ವೆನ್ ಇಟ್ ಇಸ್ ಎ ಫಾರೆಸ್ಟ್ ಪ್ರಾಪರ್ಟಿ, ಹೌ ಕ್ಯಾನ್ ದಟ್ ಫಾರೆಸ್ಟ್ ಲ್ಯಾಂಡ್ ಕ್ಯಾನ್ ಬಿ ಸೋಲ್ಡ್ ಬೈ ದೆಮ್? ಇವೆಲ್ಲ ತಕರಾರುಗಳನ್ನು ಅರಣ್ಯ ಸಚಿವರು ಎತ್ತಿ ತಮ್ಮದೇ ಆಗಿರ್ತಕ್ಕಂಥ ನಿಲುವನ್ನು ತೆಗೆದುಕೊಂಡಿದ್ದರು. ಇವತ್ತು ಸಚಿವ ಸಂಪುಟಕ್ಕೆ ಅದು ಬಂದಿತ್ತು. ಬಂದಾಗ ಈಗಾಗಲೇ ಅವರು ವಿವರಿಸಿದಂತೆ ಈ ಒಂದು ಲ್ಯಾಂಡ್ನ ಈಗೇನು ಆಯೆ ಹಾಕಿದಾರಲ್ಲ ಅದನ್ನು ಹಿಂಪಡಿಬೇಕು ಹಾಗೂ ಅರಣ್ಯ ಜಮೀನನ್ನು ಸಂರಕ್ಷಿಸುವ ಕ್ರಮವಾಗಿ ಈ ಹಿಂಪಡೆಯುವಂಥ ಕೆಲಸ ಆಗಬೇಕು ಅಂಥೇಳಿ ನಿರ್ಣಯ ಮಾಡಿದ್ವಿ. ಇನ್ನು HMT ವಿಚಾರದಲ್ಲಿ ಮತ್ತೆ ರಾಜ್ಯ ವರ್ಸಸ್ ಕೇಂದ್ರ ಸರ್ಕಾರ ಒಪ್ಪಿಗೆ ಇಲ್ಲದೆ HMTಗೆ ಜಾಗ ಮಾರಾಟ ಮಾಡಲಾಯಿತು. 10 ವರ್ಷಗಳ ಹಿಂದೆ 160 ಎಕರೆ ಜಮೀನು ಮಾರಾಟ ಅನುಮತಿ ಇಲ್ಲದೆ ಒಟ್ಟು 375 ಕೋಟಿಗೆ ಮಾರಾಟವಾಗಿದೆಯಾ? ಡಿನೋಟಿಫೈ ಆಗದಿದ್ದರೂ ಮಾರಾಟ ಮಾಡಲಾಗಿದೆ. ಸಂಸ್ಥೆಯ ವಿರುದ್ಧ ರಾಜ್ಯ ಸರ್ಕಾರದ ಗಂಭೀರ ಆರೋಪ. ಸಂಪುಟ ಸಭೆ ಬಳಿಕ ಸಚಿವ HK ಪಾಟೀಲ್ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಇನ್ನು ಸುಪ್ರೀಂಗೆ ಸಲ್ಲಿಸಿದ್ದ ಅರ್ಜಿ ಹಿಂಪಡೆಯಲು ಸಂಪುಟ ನಿರ್ಧಾರ ಮಾಡಿದೆ. ಅರಣ್ಯ ಸಂರಕ್ಷಣೆ ಸಲುವಾಗಿ ಅರ್ಜಿ ಹಿಂಪಡೆಯಲು ನಿರ್ಧಾರ. HMTಯ 160 ಎಕರೆ ಅರಣ್ಯ ಭೂಮಿ ಈಗಾಗಲೇ ಮಾರಾಟ. ಈ ಭೂಮಿ ನೋಟಿಫೈಗೆ ಸುಪ್ರೀಂಗೆ ಅರ್ಜಿ ಸಲ್ಲಿಸಲಾಗಿತ್ತು. ಉಳಿದ 180 ಎಕರೆ ಜಾಗ ಮಾರಾಟಕ್ಕೂ ಸಿದ್ಧತೆಯಾಗಿತ್ತು. HMTಗೆ ಒಂದು ಉದ್ದೇಶಕ್ಕೆ ಭೂಮಿ ನೀಡಲಾಗಿತ್ತು. ಅದರ ಉದ್ದೇಶ ಮರೆತು ಮಾರಾಟ ಮಾಡಲಾಗಿತ್ತು. ಹಾಗಾಗಿ ಅರಣ್ಯ ಸಂರಕ್ಷಣೆ ಉದ್ದೇಶದಿಂದ ಅರ್ಜಿ ವಾಪಸ್. ಬೆಂಗಳೂರಿನಲ್ಲಿ ಸಚಿವ HK ಪಾಟೀಲ್ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಭೂಮಿ ಕೊಟ್ಟಿದ್ದು ಒಂದು ಉದ್ದೇಶಕ್ಕಾಗಿ ಆ ಉದ್ದೇಶವೇ ನಿಷ್ಫಲ ಆದಾಗ ನ್ಯಾಚುರಲಿ ದೇ ಲೂಸ್ ದಟ್ ಅಥಾರಿಟಿ ಟು ಹೋಲ್ಡ್ ದಟ್ ಪ್ರಾಪರ್ಟಿ. ಆಮೇಲೆ ಅದನ್ನು ಮಾರಾಟ ಮಾಡುವಾಗ ವೆನ್ ಇಟ್ ಇಸ್ ಎ ಫಾರೆಸ್ಟ್ ಪ್ರಾಪರ್ಟಿ, ಹೌ ಕ್ಯಾನ್ ದಟ್ ಫಾರೆಸ್ಟ್ ಲ್ಯಾಂಡ್ ಕ್ಯಾನ್ ಬಿ ಸೋಲ್ಡ್ ಬೈ ದೆಮ್? ಇವೆಲ್ಲ ತಕರಾರುಗಳನ್ನು ಅರಣ್ಯ ಸಚಿವರು ಎತ್ತಿ ತಮ್ಮದೇ ಆಗಿರ್ತಕ್ಕಂಥ ನಿಲುವನ್ನು ತೆಗೆದುಕೊಂಡಿದ್ದರು. ಇವತ್ತು ಸಚಿವ ಸಂಪುಟಕ್ಕೆ ಅದು ಬಂದಿತ್ತು. ಬಂದಾಗ ಈಗಾಗಲೇ ಅವರು ವಿವರಿಸಿದಂತೆ ಈ ಒಂದು ಲ್ಯಾಂಡ್ನ ಈಗೇನು ಆಯೆ ಹಾಕಿದಾರಲ್ಲ ಅದನ್ನು ಹಿಂಪಡಿಬೇಕು ಹಾಗೂ ಅರಣ್ಯ ಜಮೀನನ್ನು ಸಂರಕ್ಷಿಸುವ ಕ್ರಮವಾಗಿ ಈ ಹಿಂಪಡೆಯುವಂಥ ಕೆಲಸ ಆಗಬೇಕು ಅಂಥೇಳಿ ನಿರ್ಣಯ ಮಾಡಿದ್ವಿ.